ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ನಾಲತವಾಡ ಪಟ್ಟಣದ ಹೊಸ ರುದ್ರಭೂಮಿ ಜಾಗವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಬುಧವಾರ ಸ್ಥಳೀಯ ಯುವಕರು, ಹಿರಿಯರು, ಉತ್ಸಾಹಿಗಳು ಕೈ ಹಾಕುವ ಮೂಲಕ ಗಮನ ಸೆಳೆದರು. ಲಿಂಗಾಯತ್ ಒಳಪಂಗಡದ ಸಮುದಾಯದ ಯುವಕರು ಹಾಗೂ ಹಿರಿಯರು ಕೂಡಿಕೊಂಡು ಬೆಳಗ್ಗೆಯಿಂದ ಸ್ಮಶಾನ ಭೂಮಿಗೆ ಬಂದು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡರು. ಸ್ಮಶಾನ ಜಾಗದಲ್ಲಿ ಬೆಳೆದಿದ್ದ ಗಿಡಗಂಟಿ, ಮುಳ್ಳು ಕಂಟೆಗಳನ್ನು ತೆರವುಗೊಳಿಸಿ ಸ್ವಚ್ಛತೆ ಮಾಡುವಲ್ಲಿ ನಿರಂತರಾಗಿದ್ದರು. ಗಿಡದ ಗೊಡ್ಡೆ ದಂಡೆ ಸಾಗಿಸಲಾಯಿತು. ತಗ್ಗು ಪ್ರದೇಶವನ್ನು ಜೆಸಿಬಿ ಮೂಲಕ ತುಂಬುವ ಕಾರ್ಯ ಮಾಡಿದರು. ಹೊರಚುಲ ಒಣಗಿದ ಎಲ್ಲ ಗಿಡಗಂಟಿ, ಪ್ಲಾಸ್ಟಿಕ್ ತ್ಯಾಜ್ಯ, ಮುಳ್ಳು ಕಂಟೆಗಳನ್ನು ಸುಟ್ಟು ಹಾಕಿ ಇಡೀ ಸ್ಮಶಾನವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಗಮನ ಸೆಳೆದರು. ಸ್ಮಶಾನದಲ್ಲಿ ಹಲವು ದಿನಗಳಿಂದ ಗಿಡಗಂಟಿ, ಮುಳ್ಳು ಬೆಳೆದು ಪೊದೆಗಳು ನಿರ್ಮಾಣವಾಗಿದ್ದವು. ಸ್ಮಶಾನಕ್ಕೆ ಬರುವ ಸಾರ್ವಜನಿಕರು ಬಹಳ ತೊಂದರೆಯಾಗಿತ್ತು. ಇದನ್ನು ಅರಿತು ಸ್ವಚ್ಛತಾ ಅಭಿಯಾನ ಕೈಗೊಂಡಿದ್ದೇವೆ ಎಂದು ಕರ್ವೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗಂಗನಗೌಡ್ ಹಾಗೂ ಮಲ್ಲು ಮಳ್ಳತ್ತಿ, ತಿಪ್ಪಣ್ಣ ಕೆಂಬಾವಿ, ಬಸಪ್ಪ ಕಸ್ಬೇಗೌಡರ್, ಬಸಣ್ಣ ಕೊಡೆಕಲ್, ಶಣಪ್ಪ ಗಂಗನಗೌಡರ್ ಹೇಳಿದರು. ಈ ವೇಳೆ ಮಲ್ಲು ಜುಲ್ಪಿ, ನಾಗಪ್ಪ ಕೆಂಬಾವಿ, ಅಂಬರೀಶ್ ಬಾವಿಕಟ್ಟಿ, ವೀರೇಶ್ ಲೋಟಗೇರಿ, ಈರಪ್ಪ ಮದರಿ, ಮುದುಕಪ್ಪ ಬಗೆವಡಿ, ಜಗ್ಗು ಹಾದಿಮನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಶ್ವರ ಪಾದಕಮಲಿಗೆ ಹಣೆ ಮಾಡೋದು. ಇವತ್ತು ನಾಲತವಾಡದ ಎಲ್ಲ ನಮ್ಮ ಹಿಂದೂ ಧರ್ಮದ ಯುವಕರು ಮತ್ತು ಹಿರಿಯರು ಸೇರಿ ಒಂದು ಒಳ್ಳೆಯ ನಮ್ಮ ನಾಲತವಾಡಕ್ಕೆ ಒಂದು ಒಳ್ಳೆಯ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಮಲ್ಲಣ್ಣ ಸಾವ್ಕಾರು, ಪರ್ಸಪ್ಪಣ್ಣವರು, ಕಸ್ಬೇಗೌಡರು, ಇವ್ರು ನಮ್ಮ ಸಂಗಣ್ಣವರು, ಇವರೆಲ್ಲ ಅವರಿವರನ್ನದೇ ನಮ್ಮ ಸಮಸ್ತ ನಮ್ಮ ನಾಲತವಾಡದ ಗುರು ಹಿರಿಯರು ಎಲ್ಲರೂ ಕೂಡ ಒಂದು ತೀರ್ಮಾನ ಏನು ಮಾಡಿದರು ಅಂತಂದರೆ, ಈ ರುದ್ರಭೂಮಿ ನಾಲತವಾಡದಲ್ಲಿ ರುದ್ರಭೂಮಿ, ಆ ರುದ್ರಭೂಮಿ ಯಾವ ಥರ ಆಗಿದೆ ಅಂತಂದರೆ, ಈ ಹಟ್ಟಿ ಹೇಳ್ದಾಗ ಆಚೆ ಕಡೆ ದಾಟಕ್ಕೆ ಬರ್ತಿದ್ದಿಲ್ಲ ಹಿಂದಿನ ದಿನಮಾನದಾಗ. ಆ ಹಳ್ಳ ದಾಟಬೇಕಂದ್ರೆ ಕೈಯಾಗ ಒಂದು ಕೊಡ್ಲಾರ ಕುಡುಗೋಲು ಹಿಡ್ಕೊಂಡು ದಾಟಕ್ಕೆ ಬರುವಂಥ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ನಮ್ಮ ಹಿಂದೂ ಧರ್ಮ ರುದ್ರಭೂಮಿ ಒಳಗೆ ಆ ಥರ ಆಗಿತ್ತು. ಇವತ್ತು ಅವರು ಕಣ್ಣೊಳಗೆ ಇದೊಂದು ಹೇಗೆ ಕುಂತೋದು ನಮಗೂ ಗೊತ್ತಿಲ್ಲ, ಅವ್ರ ಮನಸ್ಸಿನಾಗ ಹೆಂಗೆ ಕುಂತೋ ಗೊತ್ತಿಲ್ಲ. ಆ ಶಿವನ ಇಚ್ಛೆ ಅದು. ಇವತ್ತು ಎಲ್ಲರೂ ಬಂದು ಸ್ವ ಇಚ್ಛೆಯಿಂದ ಎಲ್ಲ ಗಲ್ಲಿಯಲ್ಲಿ ಅಂದ್ರೆ ನಮ್ಮ ಹಿಂದೂ ಧರ್ಮದವರು ಎಲ್ಲೆಲ್ಲಿ ಅದಾರ, ಅವ್ರು ಯಾವ ವಾಣ್ಯಾಗ ಅದಾರ, ಎಲ್ಲರನ್ನೂ ಅವ್ರು ಸಂಪರ್ಕ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಈಗಂತರೂ 2 ರಿಂದ 3 ಓಣಿಯವರು ಇವರು ಮುಖಂಡತ್ವದೊಳಗೆ ಇವತ್ತೊಂದು ಇಟಾಚಿ ತೊಗೊಂಬಂದು ಈ ರುದ್ರಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಲು, ಮುಳ್ಳು, ಗಿಡ ಗಂಟಿಗಳನ್ನು ಎಲ್ಲ ಒಂದು ಸ್ವಚ್ಛತಾ ಮಾಡೋದು. ಮತ್ತು ಮುಂದಿನ ದಿನಮಾನದಾಗ ಇನ್ನು ನಾಳೆ ಇದು ಮುಗಿದ ತಕ್ಷಣದಲ್ಲಿ ಒಂದು ವ್ಯವಸ್ಥೆ ಏನು ಇಟ್ಕೊಂಡ್ರೆ ತಮ್ಮ ಎಲ್ಲ ಟೇಕ್ರಿಯವ್ರು ಸೇರಿಕೊಂಡು ಈಗೊಂದು 4 ಅಥವಾ 5 ವರ್ಷದಿಂದ ನಮ್ಮ ನಾಲತವಾಡದಾಗ ಎಷ್ಟು ಟೇಕ್ರಿಗಳು ಅದಾವೋ ಅವ್ರಿಗೆ 1 ತಾಸು ಆಗೈತೋ 2 ತಾಸು ಆಗೈತೋ ಗೊತ್ತಿಲ್ಲ, ಸ್ವಂತ ತಮ್ಮ ಡಿಜೆಲ್ ಹಾಕ್ಕೊಂಡು ಇದನ್ನು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರು. ಅವತ್ತಿನ ದಿನಕ್ಕೆ ಇದೆಲ್ಲ ಸ್ವಚ್ಛ ಇತ್ತು.
ಎಲ್ಲರಿಗೂ ಒಂದೊಂದು ಭಾಳ ಖುಷಿ ಆಗೈತಿ, ಎಷ್ಟು ಸ್ವಚ್ಛ ಮಾಡಿದ್ರು, ಎಷ್ಟು ಸ್ವಚ್ಛ ಮಾಡಿದ್ರು. ಇದನ್ನೇನು ಯಾರು ಪಟ್ಟಣ ಪಂಚಾಯತಿಯವರು ಮಾಡಿಲ್ಲ, ಯಾರು ಸರ್ಕಾರದ ಒಂದು ಹಣ ಒಂದು ಬಳಕೆ ಮಾಡಿಲ್ಲ. ಸ್ವ ಇಚ್ಛೆಯಿಂದ ಅವ್ರು ಯಾರಿಗೆ ಬಾಯಿ ಹಾಕ್ಯಾರ ಅವ್ರೊಂದು 500 1000 ಏನೋ ಹಿಂಗೆಲ್ಲ ಹಾಕ್ಯಾರ. ಎಷ್ಟೋ ಟೆಕ್ರಿಗಳು ತಮ್ಮ ಸೇವೆ ಯಾವುದೋ ಒಂದು ಹೊಲಕೋರು ಅವ್ರು 5,000 10,000 ದುಡಿತಿರ್ತಾರೆ. ಇವತ್ತು ರುದ್ರಭೂಮಿಯಲ್ಲಿ ತಮ್ಮ ಸ್ವಂತ ದುಡ್ಡನ್ನು ಹಾಕಿ ಇವತ್ತು ಬಂದು 1 ತಾಸು 2 ತಾಸು ನೆಗಲಿಯನ್ನು ನೋಡೋದು, ಗಳೆಯನ್ನು ನೋಡೋದು ಎಲ್ಲ ಈ ನಮ್ಮ ನಾಲತೋಟದಾಗ ಇರ್ತಕ್ಕಂಥ ಈ ರುದ್ರಭೂಮಿ ಹಿಂದೂ ಧರ್ಮದ ರುದ್ರಭೂಮಿಯನ್ನು ಸ್ವಚ್ಛತಾಗಿ ಮಾಡಿದ್ರು. ಇವತ್ತು ಕೂಡ ಇವರೆಲ್ಲ ಉಸಿರು ಕೂಡಿ ಇಷ್ಟೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಕತ್ತಾರಂದ್ರೆ ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸ್ಬೇಕು. ಇನ್ನುಳಿದವರು ನಮ್ಮ ಹಿಂದೂ ಧರ್ಮದಲ್ಲಿ ಇನ್ನೂ ಯಾರ್ಯಾರು ಅದಾರ ಎಲ್ಲರೂ ಬರಬೇಕು. ಇದನ್ನು ನಮ್ಮದಿದು, ನಮ್ಮ ಸ್ವಂತ ಜಾಗ ಇದು. ಈ ಜಾಗವನ್ನು ನಾವೆಲ್ಲರೂ ಕೂಡಿ ಸ್ವಚ್ಛ ಇಟ್ಕೋಬೇಕು. ಯಾಕಂದ್ರೆ ನಾವು ಇರುವವರೆಗೂ ಕೂಡ ನಾವು ಈ ಕಂಪೌಂಡಿನ ಹೊರಗಡೆ ಇರ್ತೀವಿ, ಮನೆ ಮಠ ಎಲ್ಲನೂ ಇರ್ತದೆ. ಈ ರುದ್ರಭೂಮಿಯಲ್ಲಿ ಬಂದಿವಪ್ಪ ಅಂತಂದ್ರೆ ಲಾಸ್ಟ್ ಯಾರೂ ಇಲ್ಲ. ಈ ಶಿವನನ್ನ ಇರುವಂಥ ಇಚ್ಛೆ ಇರ್ತಕ್ಕಂಥ ಜಾಗ ಅಂತಂದರೆ ಆ ರುದ್ರಭೂಮಿಯಲ್ಲಿ ಇಲ್ಲಿ ನೋಡ್ರಿ, ಎಲ್ಲಾನು ಊರೊಳಗಿದ್ದಾಗ ನಾವು ಬೆಳ್ಳನ ಅಂಗಿ ಹಾಕಿರ್ತೀವಿ, ಒಂದು ಕರಿ ಅಂಗಿ ಹಾಕಿರ್ತೀವಿ, ಇನ್ನೊಂದು ಅಂಗಿ ಹಾಕಿರ್ತೀವಿ, ಕೊಳ್ಳ ಬಂಗಾರ ಹಾಕಿರ್ತೀವಲ್ಲ, ಏನಿಲ್ಲ. ಈ ಭೂಮಿ ಒಳಗೆ ಹೋಗುವಾಗ ನಮ್ದೇನಿಲ್ಲ, 6 ಅಡಿ 3 ಅಡಿ ಜಾಗದಾಗ ಈ ಭೂಮಿ ಒಳಗೆ ಮಣ್ಣು ಹಾಕ್ತೀವಿ. ಈ ಮಣ್ಣನ್ನು, ಫಲವತ್ತಾದ ಮಣ್ಣನ್ನು ಇವತ್ತೇನು ಕಡ ಗಡ್ಡಿ ಏನು ಎಲ್ಲ ಅದಲ್ಲ ಇವರೆಲ್ಲ ಉಸಿರು ಹಿರಿಯರು ಇನ್ನೂ ಮಾಡಕತ್ತಾರ. ಇದೇನು ಖರ್ಚು ವೆಚ್ಚ ಬರ್ತದೆ ಇನ್ನೂ ಇಟ್ಟು ನಾವು ಯುವಕರು ಆದಷ್ಟು ಸಜ್ಜು ಮಾಡಿ ನಿಮ್ಗೆ ಕೊಡ್ತೀವಿ ರೀ. ಇದನ್ನ ಕಾರ್ಯಕ್ರಮವನ್ನು ನೀವು ಮಾಡಿರಿ. ನಿಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಯುವಕರು ಇನ್ನೂ ಹೆಚ್ಚಿನ ಜನತೆಗೆ ಬೇಕಾದ್ರೆ ನಾವು ಸೇರಿಸೋಣ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳೋದು ಭಾಳ ಇಷ್ಟಪಡ್ತೀನಿ. ನೀವೆಲ್ಲ ಮಾಡಕತ್ತಿರಲ್ಲ, ಇಂಥ ಶ್ಲಾಘನೆಯನ್ನು ನಾವು ಮುಂದಿನ ಧರ್ಮದಾಗ ನಮ್ಮಂಥ ಯುವಕರಿಗೂ ಇದು ಮಾರ್ಗದರ್ಶನ ಆಗಲಿ. ಒಂದು ನಾವು ಕಲಿಕೆ ಮಾಡ್ಬೇಕಂತಂದ್ರೆ ನಾನು ಒಂದು ತಾಳಿಕೋಟೆಯಾಗ ಹೋದಾಗ ನೋಡಿದೆ, ನಾನು ಸುತ್ತರದಲ್ಲೆಲ್ಲ ಏನಂದ್ರೆ ಗಿಡ ಗಂಟೆ ಅಷ್ಟೇ ಹಚ್ಚಿದ್ರು, ಒಂದು ಕುಂದ್ರಕ್ಕೆಲ್ಲ ಮಾಡಿದ್ರು, ವ್ಯವಸ್ಥೆ ಮಾಡಿದ್ರು. ಅದಕ್ಕಿಂತ ಇವತ್ತು ಹಸಿರು ತೋರಣದ ಬಳಗದವರು ಮುದ್ದೆ ಬೆಳೆದಾಗ ಮಾಡ್ಯಾರ. ಅದು ಹೆಂಗಪ್ಪ ಅಂತ ದೇವಸ್ಥಾನ ಎಷ್ಟು ಸ್ವಚ್ಛತೆ ಇಟ್ಟಾರೆ ಸ್ವಲ್ಪ ಅಷ್ಟು ಸ್ವಚ್ಛತಾವಾಗಿ ಅವ್ರು ಇಟ್ಟಾರೆ. ಅದಕ್ಕೆ ಮುಂದಿನ ದಿನದಾಗ ನೀವು ಕೂಡ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ. ಇನ್ನೂ ಹೆಚ್ಚಿನ ಯುವಕರನ್ನ ನಾವು ಇಲ್ಲಿ ಸದ್ದು ಮಾಡ್ತೀವಿ, ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ಸ್ವಚ್ಛ ಮಾಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ನಾಲತೋಟದ ಸಮಸ್ತ ಜನರ ಪರವಾಗಿ ನಾವು ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ 2 ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಈಗ ಬೇರೆ ಕಡೆ ರುದ್ರಭೂಮಿಯಲ್ಲಿ ಯಾವ ಥರ ಮಾಡಿ ಆ ಥರ ನೀವು ನಾಲ್ಕು ರುದ್ರ ಮಾಡ್ತೀರಾ? ಮಾಡಬೇಕು ಅಂತ ಇವರು ಇದೊಂದು ಮಾಡಿದ್ದು ನೋಡಿದ್ರೆ ನಮಗೊಂದು ಅನ್ಸಾಕತ್ತೈತಿ. ಅದಕ್ಕೆ ನಾವು ಹೇಳಿದ್ವಿ, ಇನ್ನೇ ನಮ್ಮ ಅಣ್ಣಾರು ಅಂದರು, ನಮ್ಮ ರಿಟೈರ್ಮೆಂಟ್ ನಮ್ಮ ಶಾಣಪ್ಪಣ್ಣ ಗಂಗೂಡ್ರು ಅವರು KSRTC ಅವ್ರು ಕೇಳಿದ್ವಿ, ನೀವು ರಿಟೈರ್ಮೆಂಟ್ ಆದವ್ರು ಒಂದು ಸ್ವಲ್ಪ ಜನ ನೀವೆಂದ ಒಂದು ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ನೀವು ಅಲ್ಲೇ ಇಲ್ಲೇ ಹೋಗೋದು, ಇಲ್ಲೇ ವಾಕಿಂಗ್ ಮಾಡುವಂಥ ವ್ಯವಸ್ಥೆ ಆಗಲಿ. ಸುತ್ತಾರದ ಏನಿಲ್ಲ, ಇದು ಒಂದು ರೌಂಡ್ ವಾಕಿಂಗ್ ಹಾಕಿದ್ರಿ 2 ಕಿಲೋಮೀಟರ್ ಹಾಕಿದ್ರಿ, ಇದು 1 ರೌಂಡ್ ಹಾಕಿದ್ರಿ. ಕಂಪೌಂಡ್ ಸುತ್ತಾರು ಒಂದು ದಾರಿ ವ್ಯವಸ್ಥಿತ ಆತಂದ್ರೆ ಎಲ್ಲರೂ ಇಲ್ಲಿ ವಾಕಿಂಗ್ ಬರ್ತಾರ, ಎಲ್ಲರೂ ಕುಂಡಿರ್ತಾರ, ನಿಂದಿರ್ತಾರ. ಇವತ್ತು ನೋಡ್ರಿ ಇವೆಲ್ಲ ಗಿಡಗಳು ಎಷ್ಟೊಂದು ಭಾಳ ಅದ್ಭುತವಾಗಿ ಮರಗಳು ನೆಟ್ಟಾವು. ಇವೆಲ್ಲ ಅಲ್ಲೇ ಇಲ್ಲೇ ಮರ ಹಚ್ಚು ಅಂತಾರೆ. ಇವತ್ತು ನೋಡಿ ರುದ್ರಭೂಮಿಲಿ ಇರ್ತಕ್ಕಂಥ ಮರಗಳು ಎಷ್ಟು ಚಂದ ನೆಡ್ದವು. ಆದ್ರೆ ಒಂದು ಟೈಮ್ನಾಗ ಅವು ಯಾಕೋ ಭಾಳ ಒಣಗಾಕತ್ತಿದ್ರು. ಇದಕ್ಕೆ ನಮ್ಮ ವೀರಪ್ಪಣ್ಣ ಮದುರಿಯವರು ಭಾಳ ಇದಕ್ಕೆ ಕೆಲಸ ಮಾಡಿದರು. ಅವ್ರಿಗೂ ಕೂಡ ಧನ್ಯವಾದ ನಾವು ಸಲ್ಲಿಸ್ಬೇಕಾಗ್ತೈತಿ. ಯಾಕಂದ್ರೆ ಈ ಮರಗಳನ್ನು ಬೆಳಿಬೇಕಾದ್ರೆ ಆ ಸ್ಥಳ ಎಲ್ಲ ಸುಖಿ ಬೆಳೆಸೋಕ್ಕಾಗಂಗಿಲ್ಲ. ನಮ್ಮ ಹೊಲ್ದಾಗ ಒಂದು ಗಿಡ ಬರ್ತಂತ ಒಂದು ಪಟ್ಟಣ ಕಡಿತೀವಿ, ಇಲ್ಲಿ ಯಾರೂ ಮಾಡೋಂಗಿಲ್ಲ. ಅವರು ಕೂಡ ನೀವು ಸೇವೆ ಸಲ್ಲಿಸಿದ್ರು. ಮುಂದಿನ ದಿನಮಾನ ಎಲ್ಲರೂ ಕೂಡ ಸೇವೆ ಸಲ್ಲಿಸಲಿ ಅಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ತಿಳ್ಕೊಂಡಿದ್ರು. ಒಂದು ಹೊತ್ತಿನಾಗ ಹೆಣ್ಮಕ್ಳಿಗೆ ಕಾಲಾಗೆಲ್ಲರೂ ಬಿದ್ದಿರ್ತಾರೆ, ಮುಳ್ಳು ಕಂಟಿ ಓಳು ಮಾಡಿ ಬರೋದು ನೋಡಿ ನಮಗೆ ಒಂದು ಸ್ವಲ್ಪ ಭಾಳ ಕೆಟ್ಟ ಅನಿಸ್ತು. ಎಲ್ಲರೂ ನಾವು ಯುವಕರು ಒಂದಿಷ್ಟು ಚೆನ್ನಾಗಿ ಕೂಡಿದ್ವಿ. ಕೂಡಿದ ಮೇಲೆ ಏನು ಮಾಡಿದ್ವಿ, ಕುಂತು ವಿಚಾರ ಮಾಡಿದ್ವಿ, ಏನಪ್ಪ ಇದು ಇಷ್ಟೆಲ್ಲ ಹೊಲ್ಸಾದ್ರೆ ಹೆಂಗೆ, ನಾಳೆ ಮಣ್ಣಿನ ಸಹಿತ ಯಾರು ಬರೋಂಗಿಲ್ಲ, ಇಂಥ ಜಿನ್ಯಾಗ ಪನ್ಯಾಗ ಹೆಂಗೆ ಬರ್ಬೇಕಂತೇಳಿ ವಿಚಾರ ಮಾಡಿ ಎಲ್ಲರೂ ಕೂಡ ಹಿಂಗೆ ಇಲ್ಲ ನಾವು ಹೊಟ್ಟೆಗೇನು ಮಾಡಿ ಸ್ವಚ್ಛ ಮಾಡಿ ಒಂದು ಜಿನಿ ಕಿಚ್ಚಿ ಒಂದು ನೀಗಲಿ ಹೊಡೆದು ಒಂದು ಹರಿಗೆ ಮಾಡಿ ಒಂದು ಲೈಟಿನ ವ್ಯವಸ್ಥೆ ಸರಿಯಾಗಿಲ್ಲ, ಅದೊಂದು ಬೋರಿಂದೊಂದು ನೀರಿಂದೊಂದು ಸ್ವಲ್ಪ ವ್ಯವಸ್ಥೆ ಮಾಡಮು. ಆಮೇಲೆ ಸ್ಮಶಾನದ ಮಣ್ಣು ಮಾಡಿಂದ ಇಮಾರಿ ಇಡಕ್ಕೆ ಒಂದು ಜಾಗ ಇಲ್ಲ, ಅಲ್ಲೊಂದು ಕಡೆ ಹೋಗಿ ರೋಡ್ನಾಗ ಹೋಗಿರ್ತೀವಿ. ಅಲ್ಲೇ ಎಲ್ಲೋ ಬಿದ್ದು ಕೆಟ್ಟ ಹೋಗೈತಾವೆ. ಅದಕ್ಕೆ ಇಲ್ಲೊಂದು ಶೆಡ್ ಹೊಡೋದು, ಅದೊಂದು ವಿಮಾನದ ಒಂದು ವ್ಯವಸ್ಥೆ ಮಾಡ್ಬೇಕಂತ ಒಂದು ನಮ್ಮ ಮನಸ್ಸಿನಾಗ ಐತೆ. ಇದೊಂದು ಲೈಟಿಂದೊಂದು, ಬೋರಿಂದೊಂದು, ಅದೊಂದು ಶೆಡ್ ಮಾಡೋ, ವಿಮಾನ ಇಡಕ್ಕೆ ಒಂದು ಶೆಡ್ ಮಾಡೋದೊಂದು, ಸ್ವಚ್ಛ ಮಾಡ್ಬೇಕಂತ ಒಂದು ವ್ಯವಸ್ಥೆ ಇಟ್ಟಿವಿ. ಏನು ಪಂಚಾಯತಿಯವರು ಏನು ಗಮನ ಹರಿಸಂಗಿಲ್ಲ ಯಾರು. ಅಲ್ಲ ಅವ್ರ ಗಮನಕ್ಕೆ ತಂಬರಲ್ಲ, ನೀವು ಪಂಚಾಯತ್ ಗಮನಕ್ಕೆ ತಂಬರಿ ಹಿಂಗೆ ಮಾಡ್ತೀವಿ ಒಂದು ರೂಮ್ ಅಂತ ಹೇಳಿ. ಏನು ಇವತ್ತಿನ ಏನಿಲ್ಲ, ಅವ್ರು ತಂದಾರ 3 ಕುರ್ಚಿ ಒಂದು 3 ದಿನ ಸಹಿತ ಬಂದಿಲ್ಲ. ದೊಡ್ಡ ಒಂದು 4 ದಿನ ಯಾರು ಕೂತಿಲ್ಲ ಅದ್ರ ಮ್ಯಾಗ ಹಾಕಿದ್ರಾಗ ಮುರಿದಾವ್. ಅಲ್ಲ ಆದ್ರೂ ಈಗ ಏನು ಮಾಡಕತ್ತೀರಿ ಒಳ್ಳೆ ಕೆಲಸ. ಇನ್ನೂ ಕೂಡ ನಾಳೆ ಪಂಚಾಯತಿಗೆ ಹೋಗ್ಯಾರ, ಅವ್ರಿಗೆ ಇನ್ನೂ ಒಂದು ಇದು ಮಾಡಿರಲ್ಲ. ಎಲ್ಲರೂ ಕುಡ್ಕೊಂಡು ಮಾಡಿದ್ರ ಅವ್ರು ಇನ್ನೊಮ್ಮೆ ಎಚ್ಚೆತ್ಕೊಳ್ತಾರಲ್ಲ. ಮಾಡಿದ್ರೆ ಒಳ್ಳೇದಾಗತ್ತ, ಮಾಡಕ್ಕೆ ನಾವು ಮಾಡಕತ್ತೀವಿ. ನಾವು ತಂದು ಹಾಕಲ್ಲ ಇವು ಕುರ್ಚಿಗಳು ಹಾಕಾಗ ಮುರಿದಾವ್. ಒಟ್ಟಾರೆ ಈಗ ನೀವೆಲ್ಲ ಓಣಿಯರು, ಯುವಕರು, ಹಿರಿಯರು ಕೂಡಿಕೊಂಡು ಇದನ್ನ ಸ್ವಚ್ಛ ಕಾರ್ಯ ಮಾಡತ್ತೀರಿ. ಹಿರಿಯರು ಎದುರಿ ತಂದು ಯುವಕರು ಕೂಡಿ ಮಾಡಕತ್ತೀವಿ. ನೀವು ಸ್ವಂತ ದುಡ್ಡಿಲ್ಲಿ ಎಲ್ಲರೂ ಸ್ವಂತ ದುಡ್ಡಿಂದ ಮಾಡಕತ್ತೀವಿ. ಎಲ್ಲರೂ ಸ್ವಂತ ಇರ್ತಾ ಪಟ್ಟಿ ಹಾಕಿ ಮಾಡಕತ್ತೀವಿ.